ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿರುವಂತಹ ಎರಡೇ ವಸ್ತುಗಳನ್ನು ಉಪಯೋಗಿಸಿ ಮನೆಯಲ್ಲಿಯೇ ಅನಾನಸ್ ಹಣ್ಣಿನ ಜಾಮನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ನಾವು ಇದನ್ನು ಮನೆಯಲ್ಲಿಯೇ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಇದನ್ನು ಬ್ರೆಡ್ ಜೊತೆಗಾಗಲಿ ಅಥವಾ ದೋಸೆಗಾಗಲಿ ತಿನ್ನೋಕ್ಕೆ ಒಂದೊಳ್ಳೆ ಜಾಮ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ತುಂಬಾ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ನಾವು ಮನೆಯಲ್ಲಿಯೇ ಜಾಮನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನೋಡಿ, ನಾನಿಲ್ಲಿ ಅನಾನಸ್ ಹಣ್ಣಿನ ಜಾಮನ್ನು ಮಾಡಲಿಕ್ಕೆ ಈ ಸೈಜಿನ ಒಂದು ಅನಾನಸ್ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಚಾಕುವಿನಿಂದ ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ತುರಿಯೋ ಮಣೆಯಿಂದ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅನಾನಸ್ ಹಣ್ಣನ್ನು ಸಣ್ಣದಾಗಿ ಚಾಕುವಿನಿಂದ ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಅನಾನಸ್ ಹಣ್ಣನ್ನು ಕಟ್ ಮಾಡ್ಕೊಂಡ ನಂತರ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅನಾನಸ್ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಸೇರಿಸ್ಕೊಳ್ದೇನೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ರುಬ್ಬಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು, ನೆನಪಿರಲಿ. ನೋಡಿ, ಇವಾಗ ಇದನ್ನು ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನಂತರ ರುಬ್ಬಿಟ್ಕೊಂಡಿರುವಂತಹ ಅನಾನಸ್ ಹಣ್ಣಿನ ಜ್ಯೂಸನ್ನು ಒಂದು ಜರಡಿ ಮೂಲಕ ಗಾಳಿಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನಿಮಗೆ ಗೊತ್ತಿದೆ, ಅನಾನಸ್ ಹಣ್ಣಿನ ಜ್ಯೂಸ್ನಲ್ಲಿ ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ. ಅದನ್ನು ಡೈರೆಕ್ಟಾಗಿ ಸೇರಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಇವಾಗ ಇದನ್ನು ನೀಟಾಗಿ ಗಾಳಿಸ್ಕೊಳ್ತಾ ಇದ್ದೀನಿ. ಇದನ್ನು ಗಾಳಿಸ್ಕೊಳ್ಳಿಕ್ಕೆ ಸುಲಭವಾಗಿ ಬೇಗ ಆಗಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ನಿಧಾನವಾಗಿ ಇದನ್ನು ಗಾಳಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಈ ರೀತಿಯಾಗಿ ಗಾಳಿಸ್ಕೊಂಡಿದ್ದೀನಿ. ಪೂರ್ತಿ ನಾರಿನಂಶ ಬರೋ ತನಕ ಇದನ್ನು ನೀಟಾಗಿ ಗಾಳಿಸ್ಕೊಳ್ಬೇಕು. ನಂತರ ನಾನು ಮತ್ತೆ ಒಂದೆರಡು ಬಾರಿ ಇದನ್ನು ಗಾಳಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊನೆಯಲ್ಲಿ ಉಳಿದಿರುವಂತಹ ನಾರಿನಂಶವನ್ನು ಮತ್ತೆ ಸೇರಿಸ್ಕೊಂಡು ಮಿಕ್ಸಿ ಜಾರು ತೊಳೆದ ನೀರನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನು ಗಾಳಿಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಆ ನಾರಿನಂಶದಲ್ಲಿ ಸ್ವಲ್ಪ ಅನಾನಸ್ ಹಣ್ಣಿನ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಮತ್ತೆ ಚೆನ್ನಾಗಿ ಗಾಳಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅನಾನಸ್ ಹಣ್ಣಿನ ಜ್ಯೂಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆನಪಿರಲಿ, ಅನಾನಸ್ ಹಣ್ಣಿನ ಜ್ಯೂಸನ್ನು ತೆಗೆಯುವಾಗ ಅಂದರೆ ಗಾಳಿಸ್ಕೊಳ್ಳುವಾಗ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಿಡಿ. ಯಾಕಂತಂದರೆ ನಾವೊಂದು ಕಡಾಯಿಗೆ ಸೇರಿಸ್ಕೊಂಡ ನಂತರ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಕುದಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ದೆ ಬರೀ ಜ್ಯೂಸನ್ನೇ ನಾವಿಲ್ಲಿ ಗಾಳಿಸ್ಕೊಳ್ಬೇಕು. ನಂತರ ಈ ಕಡೆ ಒಂದು ಕಡಾಯಿಗೆ ನಾನು ಗಾಳಿಸಿಟ್ಕೊಂಡಿರುವಂತಹ ಅನಾನಸ್ ಹಣ್ಣಿನ ಜ್ಯೂಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಸುಮಾರು 2 ಕಪ್ ಆಗುವಷ್ಟು ಜ್ಯೂಸನ್ನು ಸೇರಿಸ್ಕೊಂಡಿದ್ದೀನಿ. ನಾನು ತಗೊಂಡಿರುವಂತಹ ಅನಾನಸನ್ನು ಸ್ವಲ್ಪ ಸ್ವೀಟ್ ಆಗಿತ್ತು. ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ತಗೊಂಡಿರುವಂತಹ ಅನಾನಸ್ ಹಣ್ಣೇನಾದರೂ ಹುಳಿಯಾಗಿತ್ತು ಅಂತ ಅಂದರೆ ಅಥವಾ ಸ್ವೀಟ್ ಕಮ್ಮಿ ಆಗಿತ್ತು ಅಂತ ಅಂದರೆ ನೀವು ಇಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು. ಸಕ್ಕರೆಯನ್ನು ಸೇರಿಸ್ಕೊಂಡ ನಂತರ ಗ್ಯಾಸನ್ನು ಇವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ಸೌಟನ್ನು ತಿರುಗಿಸ್ಕೊಳ್ತಾನೆ ಇರಬೇಕು. ಒಂದು ಸ್ವಲ್ಪನೂ ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನಾನು ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಮಚ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋದ್ರಿಂದ ಜಾಮು ಚೆನ್ನಾಗಿ ಹುಳುಳಿಯಾಗಿರುತ್ತೆ. ನಂತರ ಇದಕ್ಕಿಲ್ಲಿ ನಿಮಗೆ ಬೇಕು ಅಂತಂದರೆ ಫುಡ್ ಕಲರನ್ನು ಸಹಿತ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರನ್ನು ಸೇರಿಸ್ಕೊಂಡಿಲ್ಲ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಸುಮಾರು ಒಂದು 10 ನಿಮಿಷ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡ ನಂತರ ಇವಾಗ ಇದು ಸ್ವಲ್ಪ ದಪ್ಪವಾಗಿ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಜಾಮು ಪೂರ್ತಿಯಾಗಿ ರೆಡಿಯಾಗಿಲ್ಲ. ಇನ್ನೂ ಒಂದು 5 ನಿಮಿಷ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಆದಮೇಲೆ ಮತ್ತೆ ನಾನು ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಜಾಮ್ ರೆಡಿಯಾಗಿದೆಯೋ ಇಲ್ಲ ಅಂತ ಹೇಳಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಪ್ಲೇಟ್ ಮೇಲೆ ಈ ರೀತಿ ಹಾಕ್ತಾವಾಗ ಇದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗದೆ ಹಾಗೆ ಒಂದೇ ಪ್ಲೇಸಲ್ಲಿ ಇತ್ತು ಅಂತಂದರೆ ಜಾಮ್ ರೆಡಿಯಾಗಿದೆ ಹೇಳಿ ಅಂತ ಅರ್ಥ. ಇದು ನಮಗೆ ನೋಡಲಿಕ್ಕೆ ಸ್ವಲ್ಪ ತೆಳು ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಇದು ಸ್ವಲ್ಪ ಬಿಸಿ ಇದೆ. ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪ ಬರುತ್ತೆ. ನೋಡಿ, ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಜಾಮ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ.
ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ಅನಾನಸ್ ಹಣ್ಣು ಏನಾದರೂ ಇತ್ತು ಅಂತಂದರೆ ನಾವು ಮನೆಯಲ್ಲಿರುವಂತಹ ಎರಡೇ ವಸ್ತುಗಳನ್ನು ಉಪಯೋಗಿಸಿ ತುಂಬಾ ಸುಲಭವಾಗಿ ಮತ್ತು ಬೇಗನೆ ಈ ಒಂದು ಅನಾನಸ್ ಹಣ್ಣಿನ ಜಾಮನ್ನು ಮಾಡ್ಕೊಳ್ಬೋದು. ಇದನ್ನು ನಾವು ಬ್ರೆಡ್ ಜೊತೆ ಆಗಲಿ ಅಥವಾ ದೋಸೆಗಂತೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಯಾವುದಾದ್ರೂ ಒಂದು ಗ್ಲಾಸ್ ಕಂಟೈನರಲ್ಲಿ ಇಟ್ಕೊಂಡು ನಾವು ಇದನ್ನು ಸುಮಾರು ಒಂದು 3 ತಿಂಗಳಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಿದ್ರೆ ತುಂಬ ದಿನ ತನಕ ನಾವು ಇದನ್ನು ಇಟ್ಕೊಳ್ಬೋದು, ಒಂದು ಸ್ವಲ್ಪನೂ ಕೆಡಲ್ಲ. ನೋಡಿದ್ರಲ್ವ ತುಂಬಾ ಸುಲಭವಾಗಿ ಮತ್ತು ಯಾವುದೇ ರೀತಿಯ ಖರ್ಚಿಲ್ಲದೇ ಮನೆಯಲ್ಲಿಯೇ ಅನಾನಸ್ ಹಣ್ಣಿನ ಜಾಮನ್ನು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ. ನಾವು ಇದನ್ನು ಬ್ರೆಡ್ಡಿಗಾಗಲಿ ಅಥವಾ ದೋಸೆಗಾಗಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದನ್ನು ಮನೆಯಲ್ಲಿಯೇ ನಾವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವ ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ಜಾಮನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿ. ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಹ್ಯಾಪಿ ಕುಕ್ಕಿಂಗ್. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.